ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಇವತ್ತು 5 ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು. ಯಾಕಂದ್ರೆ ಇವತ್ತು ಚಟ್ಟಿ ಅದಲ್ರಿ, ಹಾಗಾಗಿ ಮಲೈ ನೈವೇದ್ಯ ಕೊಡಬೇಕು, ಹೋಳಿಗೆ ಮಾಡ್ಬೇಕ್ರಿ. ಇವತ್ತು ಹೋಳಿಗೆ ಅಂತೂ ಈಗ ಎದ್ದಾಡ್ರಿ. ಸ್ವಲ್ಪ ನೀರ ಹೆಸರಿಟ್ಟೀನ್ರಿ ಬೇಳೆ ಹಾಕ್ಲಿಕ್ಕೆ. ಬೇಳೆ ಅಂತೂ 1 ಕಿಲೋ ತೊಗೊಂಡಿನ್ರಿ. ಇವು ದುಕಾನ್ದನ್ ಬೇಳೆವರಿ, ಮನಿ ಬೇಳೆ ಅಂತೂ ಇಲ್ಲ. ಯಾಕಂದ್ರೆ ನಾವು ಕಡ್ಲಿ ಹಾಕಿದಿಲ್ಲ ಅದರ್ಸ, ಹಂಗಾಗಿ ಮನಿ ಬೇಳೆ ಇಲ್ಲ. ದುಕಾನ್ದಂದೇ ತಂದು ಮಾಡ್ತೀನಿ. ಬೇಳೆ ಹಾಕೋದಿತ್ತಂದ್ರೆ ಮನಿ ಬೇಳೆ ನೋಡಂಬ್ರಿ. ಬೇಳೆ ಕುದ ಮಾಡ್ಯಾವ. ಬೊಗಣಿ ಒಟಗ ಅಂತೂ ಸಾಣದಾಗ್ಯದ್ರಿ. ಯಾಕಂದ್ರೆ 1 ಕಿಲೋ ಬೇಳೆ ಇದ್ದವಲ್ರಿ, ಫುಲ್ ಆಗಿಬಿಟ್ಟಾವ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೇರೆದ್ರಾಗೆ ಕುದಿಸ್ಬೇಕಲ್ಲಕತ್ತೀನಿ ರೀ. ಯಾಕಂದ್ರೆ ಬೆಲ್ಲ ಹಾಕಿದ್ರೆ ಇದ್ರಾಗ ಹಿಡ್ಸಂಗಿಲ್ಲ. ಬೇಳೆ ಅಂತೂ ಕುದ ನೋಡ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಸ್ವಲ್ಪ ಕುದಿಸ್ದಂದ್ರೆ ಚಂದಾಗಿ ಗಂಜಿ ಬಿಡ್ತದ್ರಿ ಬೆಲ್ಲ. ಶೇಂಗಾ ಹೊಳಿಗತ್ತಾನ್ರಿ. ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯಕ್ಕೆ ಶೇಂಗಾ ಹೊಡಿಯಪ್ಪ ಅಂದಿನಿ. ಒಂದು ಶೇಂಗಾ ಹೊಳಿತನ. ಈ ಬದ್ನಿಕಾಯಿ ಅಂತೂ ಹೋಳಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟೀನಿ ರೀ. ಬದ್ನಿಕಾಯಿ ಪಲ್ಯ ಮಾಡ್ಬೇಕಿನ. ಒಂದು ಸ್ವಲ್ಪ ಹುರುಣ್ ಹರ್ಕೊಂಬಂದ್ಮೇಲೆ ಹಿಂದ್ಗಡೆ ಸ್ವಲ್ಪ ಅಲ್ತಕ್ಕ ಒಂದು ಸ್ವಲ್ಪ ನೆನಿತಾವಲ್ರಿ, ಇದು ಬಿಡ್ತಾವೆ, ಅಗರು ಬಿಡ್ತಾವೆ. ಅದಕ್ಕಾಗಿ ಹುರುಣ್ ಹರ್ಕೊಂಬಂದು ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಊಟಕ್ಕೆ ಅನ್ನ ಮಾಡಕತ್ತೀನಿ ರೀ. ಅವ್ರಿಗೆ ಸಾಲಿ ಕಟ್ಕೊಂಡು ಹೋಗ್ತಾರ. ಹಾಗಾಗಿ ಹೋಳಿಗೆ ಅಂತೂ ಇವತ್ತು ಲೇಟ್ ಆಗ್ತದಲ್ರಿ. ದೇವ್ರಿಗೆ ಮಾಡ್ಯಾಳ್ಕೊ ಬರಬೇಕು, ನೆದೆ ತೊಗೊಂಡು ಹೋಗಿ ಬರತ್ತಕ್ಕೆ ಅವ್ರಿಗೆ ಲೇಟ್ ಆಗ್ತದ. ಹಾಗಾಗಿ ಊಟಕ್ಕೆ ಒಂದು ಸ್ವಲ್ಪ ಅನ್ನ ಮಾಡತ್ತೀನಿ. ನಾದ್ಕತ್ತೀನಿ ರೀ ಹೋಳಿಗೆಗೆ. ಮೈದಾ ಹಿಟ್ಟು ಗೋಧಿ ಹಿಟ್ಟು 2 ಕಲ್ಸ್ಕೊಂಡಿನಿ. ಒಂದಿಷ್ಟು ಉಪ್ಪು ಹಾಕ್ಕೊಂಡಿನಿ. ಒಂದು ಜರ ಹಿಟ್ಟು ನಾದಿಡ್ತೀನಿ ರೀ. ಯಾಕಂದ್ರೆ ಹೂರ್ಣ ಹರ್ಕೊಂಬರತಕ್ಕ ಹಿಟ್ಟು ನಾದಿಟ್ನಂದ್ರೆ ಹೂರ್ಣ ಹರ್ಕೊಂಬರತಕ್ಕ ನೆನಿತದ ಹಿಟ್ಟು. ಹಂಗೆ ಅಂತೂ ಹೋಳಿಗೆ ಬರಲ್ರಿ ನೆನಿಲಿಲ್ಲ ಅಂದ್ರೆ. ಓರ ವಾ ಸಾಲಿಗೆಲ್ಲಿ ಹೋಗ್ತಾರವನ ನೋಡ್ರಿ. ಹೂರಣಂತೂ ಹರ್ಕೊಂಬಂದಿನಿ. ಮನಾರ್ ಮೆತ್ತಗ ಚಂದ ಆಗ್ಯದ. ಅಂದ್ರೆ ಹಿಟ್ಟಂತೂ ನಾದಿಟ್ಟು ಹೋಗಿದ್ದಲ್ರಿ. ಬೇಳೆ ಹಾಕಿದ್ರಪ್ಲೆ ಇದು ಒಂದು ಸ್ವಲ್ಪ ಈಗ ನೆಂದದ್ರ ಹಿಟ್ಟು ಚಂದ. ಈಗ ಹೋಳಿಗೆ ಹಂಚಿಡ್ತೀನಿ ರೀ. ನಮ್ಮ ಬೋರು ಅಂತೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತ ಉಂಡಿದಿ ಬೋರು. ನಮ್ಮ ಬೋರನ್ ತಲೆ ನೋಡ್ರಿ ಎಷ್ಟು ಚಂದ ಹಿಕ್ಕೊಂಡಾಳೆ ಇವತ್ತ. ತಗಡತಾರವ ತಗಡ ಬೆಳಣಿಗೆ ಇಲ್ಲ ನೋಡು. ಬೆಳಣಿಗೆ ಇಲ್ಲದ ರೊಟ್ಟಿ ಬಿಟ್ಟು ಒಂದು ಕಲೆ ಮಾಡ್ತಾನ ನನಗೆ ಕೊಂದರ್ರಿ. ఈ చక్కుడు వడిన ఉంటుంది కాకి. చికెన్ సైడ్ ಅವ್ರ ಅಂದಂಗೆ ಎತ್ಲಾಗತ್ತೆ. ನಾನು ಬದ್ನಿಕಾಯಿ ಜಟ್ಟಿಕಾಯಿ
ಇವ ದೇವ್ರಿಗೆ ಮಾಡ್ಲಾಗತ್ತೀನಿ ರೀ, ತುಂಬಿದಾಗಲ್ ಮಾಡ್ಬೇಕಲ್ರಿ ದೇವ್ರಿಗೆ, ಹಂಗಾಗಿ ಹೋಳಿಗೆ ಸಣ್ಣ ಸಣ್ಣ ಮಾಡ್ಲಾಗತ್ತೀನಿ. ಇಲ್ಲಿ ಅವು ನ್ಯೂದೆ ಅಂತೂ ಒಯ್ದಾರಿ. ಜಟ್ಟು ಗೌಡ್ಯ ಎಲ್ಲಪ್ಪ ಹೋಗ್ಯಾರ ಈಗ ನ್ಯೂದೆ ಇಡ್ಲಿಕ್ಕೆ. ಅವರು ಸಾಲಿಗೆ ಹೋಗ್ತಾರ, ಊಟ ಮಾಡ್ಯಾರ ಎಲ್ಲರೂ. ಹೋಯ್ರಿ ಟಿಫನ್ ಕಟ್ಟಿಟ್ಟಿದ್ದೆ ನೋಡಿ. ನೋಡು ವಿಡಿಯೋ ಬಿಡ್ತೀನಿ. ಜಟ್ಟು ಜಟ್ಟುಪ್ಪ ನಂಟಿರ್ವಾರಪ್ಪ. ಏನ್ ಬೇಕು? ಟಿಫನ್ 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 ಕೊಡ. ಹೋಯ್ ಜಟ್ಟು. ಆಯ್ತವ. ಹೋಳಿಗೆ ಅಂತೂ ಮಾಡೋದಾಗ್ಯದ ನೋಡ್ರಿ. ಈಗ ಚಪಾತಿ ಮಾಡತ್ತೀನಿ. ಹೋಳಿಗೆ ಇಟ್ಟ ಇನ್ನೊಂದು ಸ್ವಲ್ಪ ಉಳ್ದಿತ್ರಿ, ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಮಾಡತ್ತೀನಿ. ಈಗ ಒಂದು ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡಕತ್ತೀನ್ರಿ. ಯಾಕಂದ್ರೆ ಮ್ಯಾಲ ನೇವ್ದಕ್ಕ ಕೆನ್ ರೊಟ್ಟಿ ಅಂತ ಬೇಕಲ್ರಿ ಮಲ್ಯಾಗ. ಅದಕ್ಕಾಗಿ ಸ್ವಲ್ಪ ನಲ್ಕೊಂಡಿನ ಅಷ್ಟೇ. ಒಂದು 10 ರೊಟ್ಟಿ ಸಣ್ಣ ಸಣ್ಣ ಮಾಡ್ತಾರಲ್ರಿ, ಹಂಗಾಗಿ ಇಷ್ಟೇ ನಲ್ಕೊಂಡಿನಿ. ಸಜ್ಜಿ ರೊಟ್ಟಿ ಮಾಡ್ತಾರೆ ಈಗ.
ಇಟ್ಟು ಹಿಡಿದು ಮಾಡತ್ತೀನಿ ರೀ. ಯಾಕೆ ಸಣ್ಣ ಭಾಳ ಮಾಡ್ತಾರೆ ರೀ ರೊಟ್ಟಿ ಮ್ಯಾಲೆ ಇಡತ್ತೀನಿ ಅದ್ರ ಮೇಲೆ ಇಡಕ್ಕೆ. ಅಷ್ಟೇ ಮಾಡ್ತಾರೆ. ಈಗ ನೋಡ್ರಿ ಸಜ್ಜಿ ರೊಟ್ಟಿ ಅಂತೂ ಮಾಡೋದಾಗ್ಯದ. ಸುಮ್ಮನೆ ಯಾವ್ದ್ಯಾಕಂತೇಳಿ ಸಣ್ಣ ಸಣ್ಣ ಮಾಡೀನಿ ರೀ. ನಾ ಹಿಟ್ನಾದಿಟ್ಟಾಡ್ರಿ ಗಟ್ಟಿಯಾಗಿ. ಇದೊಂದು ಸ್ವಲ್ಪ ಆರತಿ ಮಾಡ್ತೀನಿ ರೀ. 2 ಸೈಡ್ ಆರತಿ, ಒಂದು 10 ಆರತಿ ಮಾಡ್ತೀನಿ ಇದ್ರಾಗ. ಪಲ್ಯಕ್ಕೆ ಶೇಂಗಾಕಾಯಿ ಹುರ್ಕೊಳ್ತೀನಿ ರೀ. ಇನ್ನು ಬದ್ನಿಕಾಯಿ ಪಲ್ಯ ಮಾಡಬೇಕು, ಇನ್ನು ಸಾರು ಮಾಡ್ಬೇಕು ರೀ. ಅದಕ್ಕಾಗಿ ಶೇಂಗಾಕಾಯಿ ಹುರ್ಕೊಳ್ತೀನಿ ಬದ್ನಿಕಾಯಿ ಪಲ್ಯಕ್ಕೆ. ಈಗ ಬದ್ನಿಕಾಯಿ ಪಲ್ಯ ಪಾಣೆ ಹೊಡೆದೀನಿ ರೀ. ಒಂದು ಸ್ವಲ್ಪ ಸುಮ್ಮ ಗಟ್ಟಿ ಮಾಡ್ತೀನಿ ರೀ. ಎಣ್ಣೆಗೆ ತಾಳ್ಸಿಡ್ತೀನಿ, ಯಾಕಂದ್ರೆ ಹೋಳಿಗೆಗೆ ತಿಲ್ಲಕತೆ ಮಾಡತ್ತೀನಿ. ಈಗ ನೋಡ್ರಿ ಎಲ್ಲ ಅಡುಗೆ ಅಂತೂ ಆಗ್ಯದ. ಹೋಳ್ಗೆ, ಸಜ್ಜಿ ರೊಟ್ಟಿ, ಎಲ್ಲ ಬದ್ನಿಕಾಯಿ ಪಲ್ಯ ಎಲ್ಲ ಆಗ್ಯದ. ಬುತ್ತಿ ಅಂತೂ ಕಟ್ಕೊಳಗತ್ತೀನಿ ನೈವೇದ್ಯಕ್ಕೆ. ಎಲ್ಲ ಸಣ್ಣ ಸಣ್ಣ ಪ್ಲೇಟ ಬುಡ್ಕಿ ನೈವೇದ್ಯ ಮೇಲೆ ಇಟ್ಟೀನಿ ರೀ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಹತ್ಕೋತಾವ ಅಂತೇಳಿ ಇವು ಮೇಲಿನ 2 ನೈವೇದ್ಯದ ಮೇಲೆ ಇಟ್ಟಿಲ್ಲ. ಈಗ ನೈವೇದ್ಯ ಅಂತೂ ರೆಡಿ ಆಗ್ಯದ್ರಿ. ಇನ್ನು ತಯಾರಾಗಿಲ್ರಿ, ತಯಾರಾಗಿ ಹೋಗ್ಬೇಕೀಗ. ಈಗ ನೋಡ್ರಿ ತಯಾರಂತೂ ಆಗಿದ್ದೆವು ದೇವ್ರಿಗೆ ಹೋಲಕ್ಕೆ. ರಾತ್ರಿ ಬರ್ತೀರಿ ಅಂತ ಇನ್ನೇನೋ ಹೋಲಗತ್ತಿದೇವ್ರಿ. ಅಲ್ಲಿ ನಿಂತಾರ ಗಾಡಿ ತೊಗೊಂಡು. ಅವರು ಇವತ್ತು ಹೊತ್ತಾಗಿತ್ತು ರೀ ಹೊಲ್ದು ಬರ್ಲಕ್ಕ. ಯಾಕಂದ್ರೆ ಮುಂಜಾನೆ ಜರ ಅಕರತ್ತ ಲೈಟ್ ಇದ್ವಲ್ರಿ, ನೀರು ಉಣ್ಸಕ್ಕೆ ಹೋಗಿದ್ರು. ಅಡ್ತಕ್ಕ ನಂದು ಅಡುಗೆ ಆಯ್ತು ಅಂತೇಳಿ ಹೋಗಿದ್ರು. ಅವ್ರು ಬರೋದ್ರಾಗ ಆಗಿತ್ತು ರೀ. ಅದಕ್ಕಾಗಿ ಇಬ್ರು ನಮ್ಮ ಮನೆ ದೇವರಿಗೆ ನಡೆದಿದ್ದೆವು. ಇವತ್ತು ಚಟ್ಟಿ ಅಲ್ರಿ, ಹಾಗಾಗಿ ಮಲ್ಲಾಯಿಗೆ ಬಾನ ತೊಗೊಂಡು ನಡೆದಿದ್ದೆವು, ನೈವೇದ್ಯ ತೊಗೊಂಡು ನಡೆದಿದ್ದೆವು ಮಲ್ಲಾಯಿಗ. ನಮ್ಮ ಚೆನ್ನಮ್ಮ ಅಂತೂ ಸಾಲಿ ಬಿಟ್ಟದ್ರಿ ಇವತ್ತು. ದೌಡಾನೆ ಬಂದಾಳ ಮನೆಗೆ. ಇದು ಇಲ್ಲೇ ಇರ್ಲಕ್ಕ ಯಾಕೆ ಈಗ ನೋಡ್ರಿ ಬಂದಿದ್ದೆವು ನಮ್ಮ ಮನೆ ದೇವರಿಗೆ. ಆದ್ರೆ ಇನ್ನೂ ದರ್ಶನ ತೋಲಕ್ಕೆ ಹೋಗಿಲ್ರಿ. ಈಗಂತೂ ಹೋಗ್ಲಿಕ್ಕೆ ಈಗ ನೈವೇದ್ಯ ಅಂತೂ ಕೊಟ್ಟಿದ್ದೇವ್ರಿ. ನೈವೇದ್ಯ ಅಂತೂ ಹಿಡಿದಿದ್ದೇವೆ ದೇವರಿಗೆ. ಅವರಂತೂ ಕಾಯಿ ಉಡ್ಲಿಕತ್ತಾರ್ರಿ. ಅಲ್ಲಿ ಕಾಯಿ ಉಡ್ಲಿಕತ್ತಾರ. ಜನ ಗರ್ದಿ ಅಂತೂ ಭಾಳ ಅದ ರೀ. ಇವತ್ತು ಚಟ್ಟಿ ಅಲ್ರಿ, ಹಾಗಾಗಿ ಭಾಳ ಗರ್ದಿ ಅದ ಎಲ್ಲ ಕಡೆ. ಎಲ್ಲಮ್ಮನ ಗುಡಿಗೆ ಬಂದಿದ್ದೇವ್ರಿ ನಾವು ಫಸ್ಟ್. ಎಲ್ಲ ದರ್ಶನ ಅಂತೂ ಮುಗಿದ್ರಿ. ಈಗ ಅಂತೂ ನಡೆದಿದ್ದೇವೆ ನಾವು. ಈಗ ಮಲ್ಲಯ್ಯನ ಗುಡಿಗೆ ನಡೆದಿದ್ದೇವ್ರಿ. ಎಲ್ಲಮ್ಮನ ಗುಡಿದು ನೈವೇದ್ಯ ತೆಂಗಾಯಿ ಕರ್ಪೂರ ಎಲ್ಲ ಮುಗ್ದದ. ಈಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಗತ್ತಾರ. ಯಾಕಂದ್ರೆ ಬರಾಳಿಗೆ ಮತ್ತೆ ಅಲ್ಲಿ ಹಾಕ್ಕೊಳ್ಳೋದು ಎಣ್ಣೆ ಅಂತೇಳಿ ಇಲ್ಲೇ ಎಣ್ಣೆ ಪಂಪ್ ಅದ ರೀ. ಎಣ್ಣೆ ಹಾಕ್ಕೊಳಗತ್ತಾರ. ಈ ಮಲ್ಲಯ್ಯನ ಗುಡಿಗೆ ಬಂದಿದೆ ನೋಡ್ರಿ. ಈಗ ನಾನು ನೈವೇದ್ಯ ಹಿಡಿದಿಲ್ಲ. ನೈವೇದ್ಯ ಅಂತೂ ಹಿಡಿಯೋದಾಗ್ಯದ್ರಿ. ಯಾಕಂದ್ರೆ ಗರ್ದಿ ಅಂತೂ ಭಾಳ ಅದ ರೀ. ನಮಗೂ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿತ್ತು. ಮುಂಜಾನೆ ದೌಡ್ ಬಂದಿದ್ದೇವೆ ಅಂದ್ರೆ ಅಷ್ಟು ಗರ್ದಿ ಇರ್ತಿದ್ದಿಲ್ಲ. ಯಾಕಂದ್ರೆ ಈಗ ಹೊತ್ತದ ಮೇಲೆ ಎಲ್ಲ ಬರ್ತಾರಲ್ರಿ ಜನ. ಭಾಳ ಅಂದ್ರೆ ಭಾಳ ಗರ್ದಿ ಐತ್ರಿ ನೈವೇದ್ಯ ಹಿಡಿಯೋತಕ್ಕ. ಈ ಕಡೆ ಎಲ್ಲ ಬೈಲಿಗೆಲ್ಲ ಅಷ್ಟು ಗರ್ದಿ ಇಲ್ರಿ. ಅಲ್ಲಿ ದಾಸೋಗ ನಡ್ತದೆ ನೋಡ್ರಿ. ಅಲ್ಲಿ ಗುಡಿ ಎದುರಂತೂ ಪಾಳಿ ಹಚ್ಚಿ ಹಿಂಗೆ ಟಿಟಾವಟಿ ಅಷ್ಟು ಗರ್ದಿ ಐತ್ರಿ. ಒಂದು ಸ್ವಲ್ಪ ಈಗ ಮನೆಗೆ ನಡೆದಿದ್ದೇವ್ರಿ. ಎಲ್ಲ ನೈವೇದ್ಯ ಅಂತ ಹಿಡಿಯೋದಾಗ್ಯದ. ಕುಂಕುಮ ಭಂಡಾರ ಎಲ್ಲ ತಗೊಳಗತ್ತಾರ, ಫಳಾರ ಅದು. ನಮ್ಮದು ಎಲ್ಲ ನೈವೇದ್ಯ ಹಿಡಿಯೋದು ಎಲ್ಲ ಆಗಿತ್ತು ರೀ. ಅದಕ್ಕಾಗಿ ಒಂದು ಸ್ವಲ್ಪ ಕುಂಕುಮ ಭಂಡಾರ ತೊಗೋಬೇಕಂತ ತೊಗೊಂಡಿದ್ರು. ಗಾಡಿ ಅಂತೂ ಇಲ್ಲೇ ಕರಡೆಗೆ ಹಚ್ಚಾರಿ. ಯಾಕಂದ್ರೆ ಒಳಗೆ ಬಿಟ್ಟಿಲ್ಲ ಇವತ್ತು ಗಾಡಿ. ಭಾಳ ಗರ್ದಿಯಾಗಿ ದೂರಿತ್ತು.
ನಡೆದಿದೆ ನೋಡ್ರಿ. ಈಗ ಮನೆಗೆ ಊರಿಗಂತೂ ಹೊಂಟಿದೇವ್ರಿ. ಈಗ ನಮ್ಮ ದೇವ್ರ ದರ್ಶನ ಅಂತೂ ಎಲ್ಲ ಆಯ್ತು ರೀ. ನಮ್ಮ ದೇವ್ರ ದರ್ಶನ ಎಲ್ಲ ಮುಂದೆ ಮಲ್ಲ ಇಂದು ಎಲ್ಲ ದೇವ್ರದ್ದು ದೇವ್ರ ದರ್ಶನ ಆಯಿತು. ಈಗ ಮನೆಗೆ ಹಿಡಿದಿದ್ದೇವ್ರಿ. ಈಗ